ಇವತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೊತ್ತೂರು ಮುರಾರ್ಜಿ ದೇಸಾಯಿ ಶಾಲೆ, ಆ ಶಾಲೆಯನ್ನ ನಾವು ತುಂಬಾ ಕಷ್ಟಪಟ್ಟು ಪಂಚಾಯತಿ ಜಾಗ ಕೊಟ್ಟು ಮಾಡಿಸಿದ್ವಿ. ಆದ್ರೆ ನಿನ್ನೆ ಎಲ್ಲ ಮೊನ್ನೆ ಆಗಿರುವಂತ ಘಟನೆ ಏನಾಗಿದೆ, ಪ್ರವಾಸಕ್ಕೆ ಹೋಗಿರುವಂತ ಶಾಲಾ ಮಕ್ಕಳು ಮುರುಡೇಶ್ವರದಲ್ಲಿ ಸಮುದ್ರದಲ್ಲಿ ಆಟ ಆಡುವ ಸಂದರ್ಭದಲ್ಲಿ 4 ಜನ ಹೆಣ್ಮಕ್ಳು ಮೃತಪಟ್ಟಿರ್ತಾರೆ. ನಮ್ಮ 4 ಜನನು ನಮ್ಮ ಮುಳಬಾಗಿಲು ತಾಲೂಕವ್ರೆ. ತುಂಬಾ ಮನಸ್ಸಿಗೆ ನೋವಾಗಿದೆ ಈ ವಿಚಾರದಲ್ಲಿ ಮಾತ್ರ. ಯಾಕಂದ್ರೆ ಮಕ್ಕಳಂದ್ರೆ ಆ ಮಕ್ಕಳು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಸೀಟ್ ತಗೊಳ್ಳೋದೇ ಕಷ್ಟ. ಅಂತ ಶಾಲೆಯಲ್ಲಿ ಸೀಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಬುದ್ಧಿವಂತರು, ವಿದ್ಯಾವಂತರು ಪ್ಲಸ್ ಬುದ್ಧಿವಂತರು. ಅವರು ಆ ಶಾಲೆಯಲ್ಲಿ ಸೀಟ್ ತಗೊಂಡಿರೋರು. ಅವ್ರು ಇವತ್ತು 4 ಜನ ಹೆಣ್ಮಕ್ಳು ತೀರ್ಕೊಂಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಅವ್ರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವರು ತಂದೆ ತಾಯಿ, ಅವರು ಫ್ಯಾಮಿಲಿನ, ಅವ್ರ ಕುಟುಂಬವನ್ನ ದೇವರು ಆ ನೋವನ್ನ ತಡ್ಕೊಳ್ಳುವಂಥ ಶಕ್ತಿ ಆ ದೇವರು ಅವ್ರು ಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಮುಖ್ಯವಾಗಿ ಹಿರಿಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರನ್ನ ಧೈರ್ಯ ತುಂಬಿಸುವಂಥ ಕೆಲಸ ಹಿರಿಯರೆಲ್ಲರೂ ಮಾಡಬೇಕು ಅಂತಿದೆ. ಇಂಥ ಘಟನೆ ಆಗಬಾರ್ದು. ಮಕ್ಕಳು ಯಾರೇ ಆದ್ರೂ ನಮ್ಮ ಮಕ್ಕಳೇ, ನಮ್ಮೂರಿನ ಮಕ್ಕಳು ಅಂದಾಗ ನಮ್ಮೆಲ್ಲರಿಗೂ ಮಕ್ಕಳೇ ಅವರು. ಈ ಘಟನೆ ಆಗಬಾರ್ದಾಗಿತ್ತು. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಮೊದಲು ನಾನು ಒಂದು 14 ವರ್ಷಗಳ ಕಾಲ ಸ್ಕೂಲ್ ಟ್ರಿಪ್ಸು, ಶಬರಿಮಲೆ ಹೋಮ್ ಶಕ್ತಿ ಎಲ್ಲ ಕಳಿಸಿದ್ದೆ. ಕಳಿಸೋ ಸಂದರ್ಭದಲ್ಲಿ BEO ಇಂದ ಒಂದು ಲೆಟರ್ ಕೊಡಿಸ್ತಾ ಇದ್ದೆ ಅಲ್ಲಿಗೆ ಡಿಪೋ ಅವ್ರಿಗೆ. ಏನಂತ ಕೊಡಿಸ್ತಾ ಇದ್ದೆ ಅಂದರೆ, ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬಾರ್ದು, ನೀರಲ್ಲಿ ಎಲ್ಲೇ ಆಗಲಿ ಇಳಿಬಾರ್ದು. ಅವ್ರು ನೋಡಬೇಕಾಗಿದ್ದಂದ್ರೆ ಟೆಂಪಲ್ಸ್ ನೋಡ್ಬೋದು, ಯೂನಿವರ್ಸಿಟಿ ನೋಡ್ಬೋದು, ಪಾರ್ಕ್ಗಳು ನೋಡ್ಬೋದು, ಇಂಡಸ್ಟ್ರೀಸ್ ನೋಡ್ಬೋದು, ಫಾರೆಸ್ಟನ್ನು ನೋಡ್ಬೋದು. ಅಂದರೆ ಫಾರೆಸ್ಟನ್ನು ನೋಡ್ಬೇಕಂದ್ರೆ ಫಾರೆಸ್ಟ್ ಪರ್ಮಿಷನ್ ತಗೋಬೇಕು ಅನ್ನೋ ಒಂದು ಇದರಿಂದ BEO ಕಡೆಯಿಂದ ಲೆಟರ್ ಹಾಕ್ಸಿ ಆ ಒಂದು ಸಿಸ್ಟಮಲ್ಲಿ ಅವ್ರು ಹೋಗ್ಬೇಕು ಅಂತ ನಾವು ಒಂದು ಇದು ಮಾಡ್ತೀವಿ. ಆ ರೀತಿಯಲ್ಲಿ ವೈಲೆಂಟ್ ಮಾಡಿದ್ರೆ ಡಿಪೋಗೆ ಬಸ್ ಡ್ರೈವರು ಇಂಟಿಮೇಟ್ ಮಾಡಬೇಕು ಅನ್ನೋದು ಮಾಡ್ತಾ ಇದ್ವಿ. ಆದರೆ ಇದರಲ್ಲಿ ಏನು ಕಂಡೀಷನ್ ಹಾಕಿ ಕಳಿಸಿದ್ರು ಅನ್ನೋದು ಗೊತ್ತಿಲ್ಲ ನಮಗೆ. ಆದರೆ ಈ ಥರ ಆಗಬಾರ್ದಾಗಿತ್ತು. ಮುಂದಿನ ದಿನಗಳಲ್ಲಿ ಈ ಥರ ಆಗದಂಗೆ ಜವಾಬ್ದಾರಿ ವಹಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅದಾದಮೇಲೆ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಣ್ಣ ಅವರು ತುಂಬ ನೊಂದು ನಮಗೆಲ್ಲ ಫೋನ್ ಮಾಡಿ ಅದನ್ನೆಲ್ಲ ನೋಡ್ರಿ ಹೋಗಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ತುಂಬ ಒಂದು ಮನಸ್ಸಿಗೆ ಕಷ್ಟಪಟ್ಟದಂಥ ಮಾತುಗಳನ್ನು ನಮ್ಗೆ ಹೇಳಿದ್ರು. ನೋಡ್ರಪ್ಪ ಹೋಗಿ, ಪಾಪ ಅವ್ರಿಗೆ ಏನು ಬೇಕೋ ಸರ್ಕಾರ ಅವ್ರ ಜೊತೆ ಇರುತ್ತೆ, ಈ ಥರ ಆಗಬಾರ್ದು, ಆಗೋಗಿದೆ ಅಂತ ಮಾದೇವಪ್ಪನವರು ಮುಖ್ಯಮಂತ್ರಿಗಳು ಇಬ್ಬರು ಹೇಳಿದ್ರು. ಅದಾದಮೇಲೆ ಸರ್ಕಾರದಿಂದ ಆಲ್ರೆಡಿ ಅವ್ರನ್ನ ಎಲ್ಲರನ್ನೂ ಸಸ್ಪೆಂಡ್ ಮಾಡಿದ್ದಾರೆ. ಏನು ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂತ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಆಮೇಲೆ ಯಾರು ಮಕ್ಕಳು ತೀರ್ಕೊಂಡಿದ್ದಾರೆ ಆ ಮಕ್ಕಳ ಕುಟುಂಬಕ್ಕೆ ಒಂದೊಂದು ಫ್ಯಾಮಿಲಿಗೆ 5-5 ಲಕ್ಷ ಸರ್ಕಾರ ಘೋಷಣೆ ಮಾಡಿದೆ. ಆ ಘೋಷಣೆ ಮಾಡಿದ ಇದ್ರ ಮೇಲೆ DC ಅವರು ಅದನ್ನ ಏನು ಪರಿಹಾರ ಕೊಡಬೇಕು ಅದನ್ನ DC ಅವರ ಪರಿಹಾರವನ್ನು ಕೊಡ್ತಾರೆ. ಖಂಡಿತವಾಗ್ಲೂ ಹಿಂಗಾಗಬಾರ್ದು. ಮುಂದಿನ ದಿನಗಳಲ್ಲಿ ಇದನ್ನ ನಾವು ಹುಷಾರಾಗಿ ಈ ರೀತಿಯಲ್ಲಿ ಆಗದಂಗೆ ನೋಡ್ಕೊಳ್ಳುವಂಥದ್ದು ಎಲ್ಲರ ನಮ್ಮ ಜವಾಬ್ದಾರಿ ಆಗ್ಬೋದು, ಟೀಚರ್ಸ್ ಜವಾಬ್ದಾರಿ ಆಗ್ಬೋದು, ವಾರ್ಡನ್ ಜವಾಬ್ದಾರಿಗಳು, ಇದೆಲ್ಲ ಜವಾಬ್ದಾರಿಗಳು ತಗೋಬೇಕಾಗ್ತದೆ. ಆಮೇಲೆ ಇನ್ನೊಂದು, ಪ್ರವಾಸ ಹೋಗೋದು ಅಂದ್ರೆ ಕಾಮನ್, ಸರ್ಕಾರದ ಆದೇಶ ಪ್ರವಾಸ ಹೋಗ್ಬೋದು ಅಂತ ಹೋಗ್ಬೋದಾದ್ರೆ ಹೋಗಕ್ ಮುಂಚೆ ಈ ಒಂದು ಮುಂಜಾಗ್ರತಾ ಕ್ರಮಗಳು ತಗೊಳ್ಳೋದು ಜವಾಬ್ದಾರಿ ಇದೆ. ಇದರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನೆಗ್ಲಿಜೆನ್ಸ್ ಮಾಡಿದ್ದಾರೆ. ಈ ನೆಗ್ಲಿಜೆನ್ಸ್ ಮಾಡಿರೋದ್ರಿಂದ ಇವತ್ತು ನಾವು ಒಂದು ಒಳ್ಳೆ 4 ಮಕ್ಕಳನ್ನ ನಾವು ಕಳ್ಕೊಂಡಿದ್ವಿ. ಆ ಮಕ್ಕಳು IAS ಆಗ್ತಾರೋ, IPS ಆಗ್ತಾ ಇದ್ರು, ಡಾಕ್ಟರ್ಸ್ ಆಗ್ತಾ ಇದ್ರು, ಇಂಜಿನಿಯರ್ಸ್ ಆಗ್ತಾ, IRS ಆಗ್ತಾ ಇದ್ರು, ಏನಾಗ್ತಾ ಇದ್ರು ಗೊತ್ತಿಲ್ಲ ಅವರೆಲ್ಲ ಮುಂದಿನದಲ್ಲಿ. ಆದ್ರೆ ನಮ್ಮ ಇಂಥ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರಿಗಳನ್ನು ಕಳ್ಕೊಂಡಿದೀವಿ ಅಂತ ಹೇಳ್ಕೊಬೋದು. ಇವರೆಲ್ಲ ಒಳ್ಳೆ ಅಧಿಕಾರಕ್ಕೂ ಬಂದಿರ್ಬೋದಾಗಿತ್ತು, ಅವ್ರನ್ನೂ ಕಳ್ಕೊಂಡಿದೀವಿ ಅಂತ ಹೇಳ್ಕೊಳ್ಳೋದು. ಅವ್ರಿಗೆ, ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಶಾಂತಿ ಸಿಗ್ಲಿ, ಆಮೇಲೆ ಅವ್ರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತ ಶಕ್ತಿ ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದ್ರ ಹೊಣೆ ಹೇಳ್ಬೇಕಂದ್ರೆ ಇದ್ರ ಹೊಣೆ ಬಂದ್ಬಿಟ್ಟು ಆ ವಾರ್ಡನೇ ಹೊಣೆ. ಇದಕ್ಕೆ ಯಾರು ವಾರ್ಡನ್ ಇದ್ದಾರೆ, ವಾರ್ಡನ್ ಪ್ರಿನ್ಸಿಪಾಲ್ ಯಾರಿದ್ದಾರೆ ಅವರೇ ಹೊಣೆಗಾರರು ಇದಕ್ಕೆ. ಈ ಕೊತ್ತೂರು ಮುರಾರ್ಜಿ ದೇಸಾಯಿ ಶಾಲೆಯನ್ನ ಯಾರು ಪ್ರಿನ್ಸಿಪಾಲ್ ಇರ್ತಾರೆ, ಯಾರು ವಾರ್ಡನ್ ಇರ್ತಾರೆ, ಯಾರಲ್ಲಿ ಟೀಚರ್ಸ್ ಇರ್ತಾರೆ, ಅವ್ರ ಜೊತೆಯಲ್ಲಿ ಹೋಗಿರುವಂತ ಟ್ರಿಪ್ಗೆ ಕರ್ಕೊಂಡು ಹೋಗಿರುವಂತ ಟೀಚರ್ಸ್ ಯಾರಿದ್ದಾರೋ ಅವರೇ ಹೊಣೆಗಾರರಾಗ್ತಾರೆ. ಅದರಿಂದನೇ ಅವ್ರ ಮೇಲೆ ಕೇಸ್ ಆಗಿದೆ, ಅವ್ರನ್ನ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾರೆ. ಖಂಡಿತವಾಗ್ಲೂ ನಾವು ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ, ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಂತ್ರಿಗಳ ಹತ್ರ, ನಮ್ಮ ಮಾದೇವಪ್ಪನ ಹತ್ರ ನಾವು ಮಾತಾಡ್ತೀವಿ. ಇಂಥವ್ರನ್ನ ಇಡ್ಲೇಬಾರ್ದು, ಇವ್ರನ್ನ ವಜನೆ ಮಾಡಬೇಕು ಅನ್ನೋದು ಒತ್ತಾಯವನ್ನು ನಾವು ಮಾಡ್ತೀವಿ. ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ಕೆಲವು ಸುರಕ್ಷಿತ ಕ್ರಮಗಳು ಇಲ್ಲ, ಖಂಡಿತವಾಗ್ಲೂ ಪ್ರವಾಸೋದ್ಯಮ ಇಲಾಖೆಯವರು ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಸಮುದ್ರದಲ್ಲಿ ಯಾರೇ ಒಂದು ಮಕ್ಕಳು ಬರ್ತಾರೆ, ಪಬ್ಲಿಕ್ ಯಾರೇ ಬರ್ಲಿ, ಒಂದು ಬೌಂಡ್ರಿ ಫಿಕ್ಸ್ ಮಾಡಬೇಕು, ಅಲ್ಲೊಂದು ಬಲೆ ಹಾಕ್ಬೇಕು. ಬೇರೆ ಕಡೆಯಲ್ಲಿ ಇವಾಗ ಅಂಡಮಾನಲ್ಲೆಲ್ಲ ಹಾಕಿದ್ದಾರೆ ಟೈಪಲ್ಲಿ, ತಮಿಳ್ನಾಡಲ್ಲೂ ಕೆಲವೊಂದು ಜಾಗದಲ್ಲಿ ಹಾಕಿದ್ದಾರೆ, ನಾವೇ ನೋಡಿದೀವೆಲ್ಲ. ಇಲ್ಲಿನೂ ಒಂದು ಬಲೆ ಹಾಕಿ ಒಂದು ಬೌಂಡ್ರಿ ಫಿಕ್ಸ್ ಮಾಡಿ ಅದ್ರ ಆಚೆ ಹೋಗಬಾರ್ದು. ಒಂದ್ ವೇಳೆ ಅಲ್ಲೇನು ಮುಳುಗಿದ್ರು ಅಲ್ಲೇ ಆ ಬಲೆ ಹತ್ರ ತಡ್ಕೊಳ್ಳೋ ರೀತಿಯಲ್ಲಿ ಏನಾದ್ರು ಮಾಡಬೇಕು. ಅದನ್ನು ಸರ್ಕಾರ ಎಚ್ಚೆತ್ಕೊಂಡು ಅದನ್ನ ಮಾಡಬೇಕಾಗಿದೆ. ಇವಾಗ ಅದಿಲ್ಲದೆ ಇದ್ರು ಮುಂದಿನ ದಿನಗಳಲ್ಲಿ ಮಾಡುವಂತದನ್ನ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡಿ, ಹೆಂಗೋ ಅಸೆಂಬ್ಲಿಗೆ ಇದೆ, ನಾವು ಹೋಗ್ತಾ ಇದೀವಿ ಅಸೆಂಬ್ಲಿಗೆ. ಹೋದ್ಮೇಲೆ ನಾನು ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಆಮೇಲೆ ನಮಗೆ ಅಲ್ಲಿ ಮುರುಡೇಶ್ವರದಲ್ಲೂ ನಮಗೆ ಅಲ್ಲಿ ಲೋಕಲ್ ಶಾಸಕರು ಹಾಗೂ ಮಂತ್ರಿಗಳ ಮೀನುಗಾರಿಕೆ ಸಚಿವರಾದಂಥ ಮಂಕಾಳು ವೈದ್ಯ ಅವರು
ನಾನು ಫೋನ್ ಮಾಡಿ ಮಾತಾಡಿದೆ. ಅವರು ನಾನು ಇದೀನಿ ಗುರು, ನಾನು ಹೋಗ್ತಾ ಇದ್ದೀನಿ, ನಾನು ಹೋಗಿ ಎಲ್ಲ ನೋಡ್ತೀನಿ, ಏನ್ ಬೇಕೋ ನಾನು ಸಹಾಯ ಮಾಡ್ತೀನಿ ಅಂತ ಅಲ್ಲಿರೋ ಲೋಕಲ್ ಮಂತ್ರಿನೂ ನಮಗೆ ಆಶ್ವಾಸನೆ ಕೊಟ್ಟರು. ಆಮೇಲೆ ಇಲ್ಲೇ ಇದ್ದಂತ ನಮ್ಮ SP ನಾರಾಯಣ್ ಸರ್ ಅವರು ಅಲ್ಲೇ ಇದ್ದಾರೆ, ಅವ್ರಿಗೂ ಮಾತಾಡಿದೀವಿ. ಅವರು ತುಂಬಾ ಪಾಪ ನಮ್ಮ ಮಕ್ಕಳು ಸರ್, ಯಾರ ಮಕ್ಕಳಾದ್ರೆ ನಮ್ಮ ಮಕ್ಕಳು ಸರ್, ನಮ್ಮೂರ್ ಮಕ್ಕಳು ಸರ್ ಅಂತ ಅವರು ಅದನ್ನ ಎಷ್ಟೆಷ್ಟು ಬೇಗ ಏನಾಗುತ್ತೋ ಮಾಡಕ್ಕೆ ಹೇಳಿದ್ರು. ಆಮೇಲೆ ಸ್ಥಳೀಯವಾದಂತ ಶಾಸಕರು ಅಲ್ಲಿ ಹೋಗಿ ಆ ಮಕ್ಕಳಿಗೆ ಸಂತಾಪ ಹೇಳಿ ಅಲ್ಲಿ ಅವ್ರಿಗೆಲ್ಲ ಏನ್ ಬೇಕು ಅರೇಂಜ್ ಮಾಡಿ ಬಂದಿದ್ದಾರೆ. ನಾನು ಅವರೆಲ್ಲರಿಗೂ ನಮ್ಮ ಮಾಂಕಾಲಿ ವೈದ್ಯ ಅವರಿಗೆ ಪ್ಲಸ್ ಆಮೇಲೆ ನಮ್ಮ SP ನಾರಾಯಣ್ ಸರ್ ಅವರಿಗೆ ಆಮೇಲೆ ಅಲ್ಲಿ ನಮ್ಮ ಸ್ಥಳೀಯ ಶಾಸಕರಿಗೆ ನಾನು ಧನ್ಯವಾದಗಳು ತಿಳಿಸೋದಕ್ಕೂ ಇಷ್ಟಪಡ್ತೀನಿ. ಇದೆಲ್ಲ ಅಧಿವೇಶನ ಬಿಟ್ಟು ಇಲ್ಲಿ ಮಕ್ಕಳ ಹೌದು ಸರ್, ಮಕ್ಕಳು ಅಧಿವೇಶನ ಇವತ್ತಿಲ್ಲ ಅಂದ್ರೆ ನಾಳೆ ನಡೀತಾ ಇದೆ ಸರ್. ನಾಳೆ ಇಲ್ಲ ಅಂದ್ರೂ ಸೋಮವಾರ ಹೋಗ್ಬೋದು ಸರ್, ಸೋಮವಾರ ಇಲ್ಲ ಅಂದ್ರೆ ಮಂಗಳವಾರ ಹೋಗ್ಬೋದು ಸರ್. ಆದ್ರೆ ಈ ಮಕ್ಕಳು ನೋಡಕ್ ಇನ್ನೊಂದ್ ದಿವಸ ಆಗುತ್ತಾ? ನಮ್ಮ ಮಕ್ಕಳು ಸರ್, ನಮ್ಮೂರು ಮಕ್ಕಳು ಸರ್, ಇವೆಲ್ಲ ನಮ್ಮೂರು ಮಕ್ಕಳು. ಅದು ನನ್ನ ಓನ್ ಪಂಚಾಯಿತಿ. ಅದು ಆ ಶಾಲೆ ಹೆಸರು ಬಂದ್ಬಿಟ್ಟು ಕೊತ್ತೂರು ಮುರಾರ್ಜಿ ದೇಸಾಯಿ ಶಾಲೆ ಹೆಸರು. ಅದು ನಮ್ಮೂರ ಹೆಸರು. ನನ್ನನ್ನು ಕರೆಯೋದೇ ಕೊತ್ತೂರು ಮಂಜು ಅಂತಾನೆ ಕರೀತಾರೆ. ಆ ಶಾಲೆ ಹೆಸರು ಇರ್ಬೇಕಂದ್ರೆ ನಮ್ಮ ಮಕ್ಕಳು, ನನಗೆ ಆ ಶಾಲೆ ಇದಕ್ಕಿಂತ ಮಕ್ಕಳು ಇಂಪಾರ್ಟೆಂಟು. ಅದರಿಂದ ಅಧಿವೇಶನ 2 ದಿವಸ ಹೋಗದೆ ಇದ್ರೆ ತೊಂದರೆ ಏನಾಗೋದಿಲ್ಲ. ಆದ್ರೆ ಈ ಮಕ್ಕಳನ್ನ ತಂದೆ ತಾಯಿಯಂದ್ರಿಗೆ ಆ ನೋವನ್ನ ಪಡಿಸೋದು, ನಾವು ಹೋಗಿ ಸ್ವಲ್ಪ ಧೈರ್ಯ ಹೇಳಿದ್ರೆ ಅವ್ರಿಗೂ ಒಂದು ತೃಪ್ತಿ ತರುತ್ತೆ ಅಂತ ಇವತ್ತು ನಾನು, ನಮ್ಮ ಆದಿನಾರಾಯಣ ಅವರು, ನಮ್ಮ ನೀಲಕಂಠನ್ ಅವರು, ರಾಜೇಂದ್ರ ಗೌಡ್ರು, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಮಾನನ್ ಅವರು, ನಮ್ಮ ಶಿವಣ್ಣವರು, ನಾವೆಲ್ಲರೂ ಹೋಗಿ ಅವ್ರಿಗೆ ಧೈರ್ಯ ತುಂಬಿದೀವಿ. ಅವ್ರಿಗೆ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿದ್ವಿ. ಸರ್ಕಾರ ನಿಮ್ ಜೊತೆ ಇದೆ ಅಂತ ಹೇಳ್ತಿದೆ. ಖಂಡಿತವಾಗ್ಲೂ ಸರ್ಕಾರ ಏನ್ ಈ ಮಕ್ಕಳು 4 ಜನ ಮಕ್ಕಳು ತೀರ್ಕೊಂಡಿದಾರೋ ಅವ್ರ ಜೊತೆ ಇರ್ತೀವಿ. ಆದ್ರೂ ಇರುವಂತ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ನಡೆಯದಂತೆ ಶಿಸ್ತು ಕ್ರಮಗಳನ್ನು ವಹಿಸುವಂತದ್ದು ಸರ್ಕಾರ ಕ್ರಮ ತಗೊಳ್ತದೆ. ಏನ್ ಹೇಳ್ತೀರಾ? ಮಾಮೂಲಿ ಬಂತಂದ್ರೆ ಶೈಕ್ಷಣಿಕ ಪ್ರವಾಸ ಹೋಗುತ್ತೆ, ಏನ್ ಹೇಳಕ್ ಬಯಸ್ತೀರಾ ಸರ್? ಶಾಲಾ ಇಲ್ಲ, ಎಲ್ಲ ಶಾಲಾ ಮಕ್ಕಳು ಶೈಕ್ಷಣಿಕ ಪ್ರವಾಸ ಹೋಗೋದ್ರಲ್ಲಿ ತಪ್ಪಲ್ಲ. ಹೋಗ್ಬೇಕು, ನೋಡ್ಬೇಕು, ಎಲ್ಲವನ್ನೂ ನೋಡ್ಬೇಕು, ಎಲ್ಲ ಗೊತ್ತಾಗ್ಬೇಕು ಅವ್ರಿಗೆ. ಒಂದೇದ್ರಲ್ಲಿ ಜೈಲಲ್ಲಿ ಇದ್ದಂಗೆ ಇರಬಾರ್ದು ಮಕ್ಕಳು. ಅವ್ರನ್ನು ಆಚೆ ಕರ್ಕೊಂಡು ಹೋಗ್ಬೇಕು, ಪ್ರಕೃತಿ ತೋರಿಸ್ಬೇಕು, ಇಂಡಸ್ಟ್ರೀಸ್ ತೋರಿಸ್ಬೇಕು, ಪಾರ್ಕ್ಸ್ ತೋರಿಸ್ಬೇಕು, ನೀರು, ಸಮುದ್ರ, ಕೆರೆ, ನಾಲೆ ಹೆಂಗಿದೆ ನಮ್ಮ ಊರು ಅನ್ನೋದನ್ನ ಅವ್ರಿಗೂ ತೋರಿಸ್ಬೇಕಾಗ್ತದೆ. ಆದ್ರೆ ತೋರಿಸ್ಬೇಕಷ್ಟೇ ಮಾತ್ರ